ಹಲೋ ಬಾಸ್, ಹೇಗಿದ್ದೀರಾ? ಐ ಆಮ್ ಫೈನ್. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಇಲ್ಲಿವರೆಗೂ ಚೆನ್ನಾಗಿದ್ದೆ, ಇನ್ನು ಮುಂದೇನು ಚೆನ್ನಾಗಿರ್ತೀಯ ಅನ್ನೋ ನಂಬಿಕೆ ನನಗಿಲ್ಲ. ಸೊ ಆ ವಿಷಯನ ಈಗ ಬಿಟ್ಟಾಕು. ಈಗ ನೀನ್ ಏನ್ ಮಾಡ್ತಾ ಇದೀಯಾ? ಮದ್ವೆ ಆದ್ಮೇಲೆ ಮೊದಲನೇ ರಾತ್ರಿಲಿ ಎಲ್ರು ಏನ್ ಮಾಡ್ತಾರೆ? ಮೂರ್ಖರು ಗುಂಪಿಗೆ ನೀನ್ ಸೇರ್ಬೇಡ ಕಣೋ. ಅದೊಂಥರ ಕೆಸರಿದ್ದಂಗೆ. ಹೋಗ್ತಾ ಹೋಗ್ತಾ ಬಂಧನ ಅನ್ನೋ ಕೆಸರಲ್ಲಿ ಊತೋಗ್ತೀಯ ಕಣೋ. ನಿನಗ್ ಸ್ವತಂತ್ರ ಅನ್ನೋದೇ ಇರಲ್ಲ. ಸಾಯವರೆಗೂ ಗಾಣದ ಎತ್ತಿನ ತರ ಅಲ್ಲೇ ಗಿರ್ಕಿ ಹೊಡಿತಾ ಇರ್ತೀಯ. ನಿನಗ್ ಭವಿಷ್ಯ ಅನ್ನೋದೇ ಇರಲ್ಲ ಕಣೋ. ಇದೆಲ್ಲ ಹಿರಿಯರು ಬಲವಂತದಿಂದ ಮಾಡಿರೋದು. ಹಿರಿಯರು ತಮ್ಮ ಮಕ್ಕಳಿಗೆ ತಾವು ಮಾಡಿದ ತಪ್ಪನ್ನ ಹೇಳ್ಕೊಡ್ತಾರೆ. ಯಾತಕ್ಕೋಸ್ಕರ ಗೊತ್ತಾ? ಅವರು ತಮ್ಮಂತೆ ಮೂರ್ಖರಾಗ್ಲಿ ಅಂತ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಮಕ್ಕಳಾಗ್ತವೆ ಹೊರತು ಅಭಿವೃದ್ಧಿಗಳು ಏನೂ ಆಗಲ್ಲ. ಈಗ ನಾನು ಏನ್ ಮಾಡ್ಲಿ? ಆ ಬಂಧನಗಳನ್ನೆಲ್ಲ ಕಿತ್ತು ಬಿಸಾಕಿ ಈಚೆ ಬಾ. ಒಂದೇ ಒಂದು ಮೊದಲನೇ ರಾತ್ರಿಗೋಸ್ಕರ ಮುಂದೆ ಬರೋ ಮೊದಲನೇ ರಾತ್ರಿಗಳನ್ನೆಲ್ಲ ಕಳ್ಕೊಂಬೇಡ. ನಿನಗೋಸ್ಕರ ಒಂದು ಒಳ್ಳೆ ಅವಕಾಶ ತಗೊಂಡು ಬಂದಿದ್ದೀನಿ. ನಿನ್ನ ಕನಸು ನನ್ಸಾಗೋ ಟೈಮ್ ಹತ್ರ ಬಂದಿದೆ. ಈಗ ನಾನು ಹೇಳಿದ ಜಾಗಕ್ಕೆ ತಕ್ಷಣ ಬಾ. ಬಾಸ್, ಈಗ ಹೇಗ್ ಬರಕ್ಕಾಗತ್ತೆ? ಒಂದು ಸಾರಿ ಬಂದ ಅವಕಾಶ ಕೈ ಜಾರಿ ಹೋದ್ರೆ ಮತ್ತೆ ಸಿಕ್ಕಲ್ಲ. 100 ಹೆಣ್ಣುಗಳು ಬೇಕಾದ್ರೂ ಸಿಕ್ಬಹುದು, ಆದ್ರೆ ಸುಂದರವಾದ ಅವಕಾಶ ಮಾತ್ರ ಕೈ ಸಿಕ್ಕಲ್ಲ. ಎರಡು ನಿನ್ ಕಣ್ಮುಂದೆನೆ ಇದೆ. ನಿನಗೆ ಯಾವ್ದು ಬೇಕೋ ಅದನ್ನ ಆರಿಸ್ಕೊ. ಸರಿ ಬಾಸ್, ನಾನು ಈಗಲೇ ಬರ್ತೀನಿ. ಮಾಸು ಫೋನ್ ಮಾಡಿ ನೋಡು. ಓಕೆ ಓಕೆ. ರಿಂಗ್ ಆಗ್ತಾ ಇದೆ. ಹಲೋ ಬಾಸ್, ಇವತ್ತೊಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಶಿವಮೊಗ್ಗ ರೆಸಾರ್ಟ್ ಅಲ್ಲಿ. ಎಲ್ಲ ಸರ್ ಎಂಜಾಯ್ ಮಾಡೋಣ, ಬನ್ನಿ. ಇಲ್ಲ, ನೀವೇ ಎಂಜಾಯ್ ಮಾಡಿ. ಇಂಪಾರ್ಟೆಂಟ್ ವ್ಯಕ್ತಿಯೊಬ್ರು ಬರ್ತಾ ಇದ್ದಾರೆ. ನಮಸ್ತೆ ಯಾಕೋ ಬಾಸ್. ವೆಲ್ಕಮ್ ಪ್ರಸನ್ನ, ವೆಲ್ಕಮ್. ಕೂತ್ಕೋ. ನೋಡು ಪ್ರಸನ್ನ, ಬದುಕು ಬಹಳ ಸುಂದರವಾಗಿದೆ. ಆದ್ರೆ ಆ ಬದುಕು ಬೇರೆಯವರಿಗೆ ಗುಲಾಮ್ಗಿರಿ ಆಗ್ಬಾರ್ದು. ನಮ್ಮ ಹಣೆ ಬರನ ನಾವೇ ಬರ್ಕೋಬೇಕು. ಬೇರೆಯವರು ಬರ್ದಿರೋ ಕತೆಗೆ ನಾವು ಪಾತ್ರಧಾರಿಗಳಾಗಬಾರ್ದು. ಯು ಆರ್ ರೈಟ್ ಬಾಸ್. ನೀವು ಹೇಗೆ ಹೇಳ್ತಿರೋ ಹಾಗೆ ನಾನು ಕೇಳ್ತೀನಿ. ಕೇಳಬೇಕು, ಕೇಳಲೇಬೇಕು. ಆಗ್ಲೇ ನಿನ್ನ ಭವಿಷ್ಯ ಉಜ್ವಲ ಆಗೋದು. ಮದುವೆ ಅನ್ನೋದು ಒಂದು ಬಂಧನ, ಅದೇ ಕೊನೆ ಜೀವನ. ಅದರ ನಂತರ ಏನೂ ಇಲ್ಲ. ಉಳಿದಿರೋದೆಲ್ಲ ಬರೀ ಗುಲಾಮ್ಗಿರಿ. ಈ ಗುಲಾಮ್ಗಿರಿ ನಿನಗಿಷ್ಟನಾ? ಖಂಡಿತ ಇಷ್ಟ ಇಲ್ಲ. ಬಲವಂತವಾಗಿ ತಾಳಿ ಕಟ್ಟಿಸಿದ್ದಾರೆ. ಒಂದು ಸಾರಿ ಮೈಯನ್ನ ಒದರಿ ಎಲ್ಲಾ ಬಂಧನಗಳನ್ನ ಬಿಡಿಸ್ಕೊಂಡು ಈಚೆ ಬಾ. ಈ ದೇಶದಲ್ಲಿ ನಿನಗೆ ಭವಿಷ್ಯ ಇಲ್ಲ. ನೀನೇನಾದ್ರೂ ಇಲ್ಲೇ ಇದ್ರೆ ಸಾಯವರೆಗೂ ಕೊರಗಿ ಕೊರಗಿ ನರಳಬೇಕಾಗತ್ತೆ. ನೀವು ಹೇಳ್ತಿರೋದು ಕರೆಕ್ಟ್ ಬಾಸ್, ಆದ್ರೆ ನನಗೆ ಬೇರೆ ದಾರಿನೇ ಕಾಣ್ತಾ ಇಲ್ಲ. ಅದಕ್ಕೆ ನಾನಿಲ್ಲಿ ಬಂದಿರೋದು. ಎಲ್ಲಾ ಬಾಗಿಲು ಕೀಗಳು ನನ್ನ ಹತ್ರ ಇದಾವೆ. ಇಡೀ ಪ್ರಪಂಚನೇ ಓಪನ್ ಮಾಡಿ ನಾನ್ ನಿನಗೆ ತೋರಿಸ್ತೀನಿ. ನಿರಾಶನಾಗ್ಬೇಡ. ತಗೋ, ಏರಿ ಟಿಕೆಟ್. ಥ್ಯಾಂಕ್ ಯು ಬಾಸ್. ಇದು ದುಬೈಗೆ. ಅಲ್ಲಿ ನನ್ನ ಕೆಲಸನೆಲ್ಲ ನೀನ್ ನೋಡ್ಕಂತೀಯ. ನಾನು ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ ಮಲೇಷಿಯಾ ಹೋಗ್ತಾ ಇದ್ದೀನಿ. ಇನ್ಮೇಲೆ ನನ್ನ ಪರವಾಗಿ ದುಬೈನಲ್ಲಿ ನನ್ನ ಕೆಲಸನೆಲ್ಲ ನೀನ್ ನೋಡ್ಕಂತೀಯ. ಬಾಸ್, ಎಂತ ಒಳ್ಳೆ ವಿಷಯ ಹೇಳಿದ್ರಿ. ನೀವು ನನಗೆ ದೇವ್ರ ಸಮಾನ.
ಈ ದೇಶದಲ್ಲಿ ಕೊಳತು ನಾರ್ತಾ ಇದ್ದೆ ನನಗೆ ಹೊಸ ದೇಶ ಹೊಸ ದಾರಿ ತೋರಿಸ್ತಾ ಇದ್ದೀರಾ. ನಿಮ್ಮ ನಾನು ಯಾವತ್ತೂ ಮರೆಯಲ್ಲ ಬಾಸ್, ಖಂಡಿತ ಮರೆಯಲ್ಲ. ನನ್ನನ್ನು ಮರಿಬೇಡ. ನೀನ್ ಮರಿಬೇಕಾಗಿರೋದು ಈ ದೇಶನ ಮತ್ತು ನಿನ್ನ ಸಂಬಂಧಗಳನ್ನ. ನಾಳೆನೇ ಹೋಗಕ್ಕೆ ರೆಡಿ ಆಗು. ಒಳ್ಳೆ ಕೆಲಸ ಬೇಗ ಆಗ್ಲಿ. ಓಕೆ ಬಾಸ್, ಥ್ಯಾಂಕ್ ಯು ವೆರಿ ಮಚ್. ನಿನ್ನಂತ ಹೆಂಡ್ತಿನ ಪಡೆಯೋದಕ್ಕೆ ಬಹಳ ಅದೃಷ್ಟ ಮಾಡಿರ್ಬೇಕು. ಅಷ್ಟೊಂದು ಸಂತೋಷ ಪಡೋದೇನಿದೆ? ಇದೆ. ನೀ ನನ್ನ ಜೀವನದಲ್ಲಿ ಬಂದ್ಮೇಲೆ ನನ್ನ ಜೀವನನೇ ಬೆಳಕಾಯ್ತು. ಏನಾಯ್ತು ಹೇಳಿ. ನಾನು ವಿದೇಶಕ್ಕೆ ಹೋಗ್ಬೇಕು ಅಂತ ಬಹಳ ದಿವಸದಿಂದ ಆಸೆ ಇತ್ತು. ಅದು ಈಗ ಈಡೇರ್ತಾ ಇದೆ. ನನಗೆ ದುಬೈನಲ್ಲಿ ಒಂದು ದೊಡ್ಡ ಕಂಪನಿಲಿ ಕೆಲಸ ಸಿಕ್ಕಿದೆ. ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ. ಅಲ್ಲಿಗೆ ಹೋದ ಒಂದೇ ತಿಂಗಳಲ್ಲಿ ನಿನ್ನನ್ನು ಅಲ್ಲಿ ಕರ್ಸ್ಕೋತೀನಿ. ಪ್ರಾಮಿಸ್. ನನಗೂ ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರಕ್ಕಾಗಲ್ಲ. ಪ್ಲೀಸ್ ನನಗೆ ಹೋಗೋದಕ್ಕೆ ಅನುಮತಿ ಕೊಡು. ಯಾಕೆ ಮೌನವಾಗಿದೆಯಾ? ನಿನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ದೀನಿ ಅಂತನಾ? ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ಆದಷ್ಟು ಬೇಗ ನಿನ್ನಲ್ಲಿ ಕರ್ಸ್ಕೋತೀನಿ. ಏನಪ್ಪ ಇದೆಲ್ಲ? ಅತ್ತೆ, ನನಗೆ ದುಬೈನಲ್ಲಿ ಕೆಲಸ ಸಿಕ್ಕಿದೆ. ಒಳ್ಳೆ ಕೆಲಸ, ಒಳ್ಳೆ ಸಂಬಳ. ಮತ್ತೆ ಈ ಥರ ಅವಕಾಶ ನನಗೆ ಖಂಡಿತ ಸಿಗೋದಿಲ್ಲ. ಅದಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ಅಪ್ಪಣೆ ಕೊಡ್ತೀರಾ? ಅಲ್ಲಪ್ಪ, ಮದುವೆಯಲ್ಲಿ ಹಾಕಿದ ಅರ್ಶನದ ನೀರು ಇನ್ನೂ ಇಳಿಲೇ ಇಲ್ಲ. ಅಷ್ಟರಲ್ಲಿ ನೀನು ಇವಳನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಅತ್ತೇನ ದುಬೈಗೆ ಹೋದ ಒಂದೇ ತಿಂಗಳಲ್ಲೇ ಈಶ್ವರಿನ ನಾನಲ್ಲಿ ಕರ್ಸ್ಕೋತೀನಿ. ನನ್ನ ನಂಬಿ ಅತ್ತೆ. ಅಳೇಂದ್ರೆ, ನಿಮ್ಮ ಅಭ್ಯುದಯನ, ನಿಮ್ಮ ಶ್ರೇಯಸ್ನ ನಾವು ಸದಾ ಬಯಸ್ತೀವಿ. ನೀವು ವಿದೇಶಕ್ಕೆ ಹೋಗ್ತಾ ಇರೋದು ನಮ್ಮ ಮನೆತನಕ್ಕೆ ದೊಡ್ಡ ಗೌರವ ತಂದು ಕೊಡ್ತಾ ಇದೆ. ಈಶ್ವರಿ ಬಗ್ಗೆ ಯೋಚನೆ ಮಾಡಬೇಡಿ. ಅವಳು ನಮ್ಮ ಜೊತೆಲೇ ಇರ್ತಾಳೆ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಮಾವ, ನೀವು ನನ್ನ ಮನಸ್ಸನ್ನ, ಪರಿಸ್ಥಿತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮಿಬ್ಬರ ಆಶೀರ್ವಾದ ಯಾವತ್ತೂ ನನ್ನ ಮೇಲಿರ್ಲಿ. ನೀನು 100 ಕಾಲ ಸುಖವಾಗಿ ಬಾಳಪ್ಪ. ಜೋಪನಪ್ಪ. ಸರಿಯತ್ತೆ, ಹೋಗಿ ಬರ್ತೀನಿ ಮಾವ. ಬರ್ತೀನಿ. ಹಲೋ. ಹಲೋ, ಈಶ್ವರಿ ಅವರು ಇದ್ದಾರಾ? ನಾನೇ ಈಶ್ವರಿ. ತಾವ್ಯಾರು? ನಮಸ್ಕಾರ ಮೇಡಮ್. ನನ್ನ ಹೆಸರು ಯಾಕಪ್ಪ ಅಂತ ಹೇಳಿ. ನನ್ನ ಪರಿಚಯ ನಿಮ್ಗಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಯಜಮಾನ್ರ ನನಗೆ ತುಂಬಾ ಪರಿಚಯ. ಅವ್ರು ನೆನ್ನೆನೆ ದುಬೈಗೆ ಹೋದ್ರಲ್ಲ, ವಿದೇಶಿ ಕಂಪ್ನಿಲಿ ಒಳ್ಳೆ ಕೆಲಸ ಸಿಕ್ಕಿದೆ ಅಂತ. ಹೌದು, ಅದು ನನಗೆ ಚೆನ್ನಾಗಿ ಗೊತ್ತು. ಅವ್ರನ್ನ ವಿದೇಶಕ್ಕೆ ಕಳ್ಸೋದಕ್ಕೆ ಫ್ಲೈಟ್ ಟಿಕೆಟ್ ವ್ಯವಸ್ಥೆ ಮಾಡ್ದೇ ನಾನು. ಅದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ಕಂಪ್ನಿ ಕೆಲಸದ ಮೇಲೆ ಹೋಗಿರೋದು. ಆಹಾ, ಅದ್ ಸರಿ. ಇಲ್ಲಿಗೆ ಫೋನ್ ಮಾಡಿದಿರಲ್ಲ, ಏನ್ ವಿಷಯ ಹೇಳಿ. ಅವರು ಒಂದು ಸಣ್ಣ ಎಡ್ವರ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನ ತಮಗೆ ತಿಳಿಸ್ಬೇಕು ಅಂತಾನೆ ನಾನು ನಿಮಗೆ ಫೋನ್ ಮಾಡಿದ್ದು. ಅಂಥದ್ದೇನು? ಮೇಡಮ್, ಈ ವಿಷಯನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ಇದೊಂಥರ ಸೀಕ್ರೆಟ್ ವಿಷಯ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ಫೋನ್ ಕಾಲ್ಸ್ ಎಲ್ಲ ಟ್ಯಾಪ್ ಮಾಡ್ತಾರಲ್ಲ, ಅದಕ್ಕೆ ಅದಕ್ಕೋಸ್ಕರ ತಾವು ತಕ್ಷಣ ಇಲ್ಲಿ ಬರಬೇಕು. ತಾವು ಬರಲಿಲ್ಲ ಅಂದ್ರೆ ತಮ್ಮ ಯಜಮಾನ್ರಿಗೆ ಅಲ್ಲಿ ತೊಂದರೆ ಆಗುತ್ತೆ. ಅದೇನ್ ವಿಷಯನೋ ಹೇಳಿ. ಖಂಡಿತ ಫೋನಲ್ಲಿ ಹೇಳಕ್ಕಾಗಲ್ಲ ಮೇಡಮ್. ತಾವಿಲ್ಲಿ ಬಂದ್ರೆ ಈ ವಿಷಯನ ಸಾಲ್ವ್ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ತಾವು ಯಾರಿಗೂ ತಿಳಿಸದೆ ಡ್ರೀಮ್ಸ್ ಲಾಡ್ಜಿ ಬನ್ನಿ.
ಯಾಕ ಬಂದ ಎಲ್ಲಿದ್ದಾರೆ? ರೂಮ್ ನಂಬರ್ 207. ಬನ್ನಿ ಒಳಗೆ. ಹಾ, ಕೂತ್ಕೊಳ್ಳಿ. ವಿಷಯ ಹೇಳಿ, ನಾನ್ ಬೇಗ ಹೋಗ್ಬೇಕು. ನೀವ್ ಹೇಳ್ದಾಗೆ ಇಲ್ಲಿಗೆ ಬರೋ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ಬಹಳ ಹೊತ್ತಾದ್ರೆ ಅವರೆಲ್ಲ ಆತಂಕ ಪಡ್ತಾರೆ. ಅರೆ, ಈಗ್ಲೇ ಬಂದು ಈಗ್ಲೇ ಹೋಗ್ತೀನಿ ಅಂದ್ರೆ ಹೇಗೆ? ವಿಷಯ ಬಂದು ವಿಶಾಲವಾಗಿದೆ. ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡೋಣ. ಇಲ್ಲಿ ನಿಮ್ಗೆ ಯಾವ ಭಯನೂ ಇಲ್ಲ. ಈ ರಾತ್ರಿನೂ ನಮ್ದೆ, ಇಲ್ಲಿ ಮಾತಾಡೋ ಮಾತು ನಮ್ದೆ. ಒಂದ್ ಸಂಸಾರಿಕ ಹೆಣ್ಣನ್ನ ನಿನ್ ಗಂಡನ್ಗೆ ಅಪಾಯ ಇದೆ ಅಂತ ನೆಪ ಹೇಳಿ ಕರ್ಸಿ ಇಂತ ಅಸಹ್ಯವಾದ ಮಾತೆಲ್ಲ ಮಾತಾಡಬಾರ್ದು. ಅಸಹ್ಯ ಅನ್ನೋದು ಈ ಭೂಮಿ ಮೇಲೆ ಯಾವುದೂ ಇಲ್ಲ ಮೇಡಮ್. ಯಾವ ಮನುಷ್ಯನೂ ಅಮೃತ ಕಲಶದಿಂದ ಹುಟ್ಟಿಲ್ಲ. ನಿಲ್ಸಿ. ಇನ್ನೊಂದ್ ಮಾತು ಇದ್ರ ಬಗ್ಗೆ ಕೇಳಕ್ಕೆ ನಾನ್ ಇಷ್ಟಪಡಲ್ಲ. ನನ್ ಗಂಡನ್ ಬಗ್ಗೆ ಏನು ಹೇಳ್ಬೇಕು ಅಂದ್ರಲ್ಲ, ಆ ಮಾತನ್ನ ಹೇಳ್ ಮುಗ್ಸಿ. ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಮೊದಲು ನನ್ನ ಪರಿಚಯನ ನಾನು ಮಾಡ್ಕೊಂತೀನಿ. ನಾನು ನಿಮ್ಮ ಯಜಮಾನ್ರು, ಒಂದೇ ಕಾಲೇಜ್ನಲ್ಲಿ ಓದ್ದವರು, ಜೊತೆಗೆ ಆತ್ಮೀಯ ಸ್ನೇಹಿತರು, ಆಶಾವಾದಿಗಳು. ನಿಮ್ಮ ಯಜಮಾನ್ರು ಮನೆ ಮಠ ಬಂಧು ಬಳಗ ಆಸ್ತಿ ಅಂತಸ್ತು ಅಂತ ಇಲ್ಲೇ ಉಳ್ಕೊಂಡ್ರು. ಆದ್ರೂ ನಾನು ಅದೃಷ್ಟನ ಅರಸ್ಕೊಂಡು ಸಪ್ತ ಸಾಗರನ ದಾಟಿ ದುಬೈಗೆ ಹೋದೆ. ಅಲ್ಲಿ ಚಿಕ್ಕದಾಗಿ ಒಂದು ಕಂಪ್ನಿ ಓಪನ್ ಮಾಡಿದೆ. ಆ ಕಂಪ್ನಿ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅವತ್ತಿಂದ ಇವತ್ತಿನವರೆಗೂ ನಾನು ನೋಡಿದ್ದು, ಆಸೆ ಪಟ್ಟಿದ್ನ ಅನುಭವಿಸ್ತೇ ಬಿಟ್ಟಿಲ್ಲ. ಆದ್ರೆ ನಿಮ್ಮ ಯಜಮಾನ್ರು ನನ್ನನ್ನ ಮದುವೆಗೆ ಕರೀಲಿಲ್ಲ. ಹೇಗೋ ನನ್ನ ಕಡೆಯವರಿಂದ ಫೋಟೋ ತೋರಿಸ್ಕೊಂಡು ಆ ಫೋಟೋ ನೋಡಿದಾಗ ಅಪ್ಸರೆ ತರ ಕಂಡೆ. ಆ ಫೋಟೋ ನೋಡ್ದಾಗ್ಲಿಂದ ಹೇಗಾದ್ರೂ ಮಾಡಿ ನಿನ್ನ ಜೊತೆಲಿ ಶಾರೀರಿಕ ಸಂಬಂಧ ಇಟ್ಕೊಬೇಕು ಅಂತ ನಾನು ನಿನ್ನ ಇಲ್ಲಿ ಕರೆಸಿದ್ದು. ನಿನ್ ಸ್ನೇಹಿತನ ಹೆಂಡತಿ ಬಗ್ಗೆ ಇಷ್ಟ ಅಸಹ್ಯವಾಗಿ ಮಾತಾಡೋಕೆ ನಿಂಗ್ ಮನ್ಸಾದ್ರೂ ಹೇಗ್ ಬರುತ್ತೆ? ನಮ್ದವ್ರಿಗೆ ದ್ರೋಹ ಮಾಡಕ್ ಸಾಧ್ಯ, ಅದನ್ನ ಬಿಟ್ಟು ನಮ್ದಲ್ಲಿರೋರ್ಗೆ ಆದಿ ಬಿದಿಲವ್ರಿಗೆ ದ್ರೋಹ ಮಾಡಕ್ ಆಗತ್ತಾ? ನಾನೊಬ್ಳು ಪತಿವ್ರತ ಸ್ತ್ರೀ. ನನ್ನನ್ನ ಮುಟ್ಟಿದ್ರೆ ನೀನು ಸರ್ವನಾಶ ಆಗೋಗ್ತೀಯ. ಅದು ನಿಮ್ಮ ಭ್ರಮೆ. ಪತಿವ್ರತೆ ಅನ್ನೋದು ಅರ್ಥ ಇಲ್ಲದೆ ಇರೋ ಶಬ್ದ. ಅದರ ಅರ್ಥ ನಿನಗ್ ಗೊತ್ತಿಲ್ಲ. ನನ್ನನ್ನ ನಾನು ರಕ್ಷಣೆ ಮಾಡ್ಕೊಳ್ಳೋಷ್ಟು ಶಕ್ತಿ ನನಗಿದೆ. ನಿನ್ನಂಥ ರಾಕ್ಷಸರನ್ನ ಸದೆ ಬಡಿಯೋದು ನನಗ್ ಗೊತ್ತಿದೆ. ಅದು ನಿನ್ನಿಂದ ಸಾಧ್ಯ ಇಲ್ಲ. ನೀನ್ ನನಗ್ ಬೇಕಷ್ಟೇ. ಮರ್ಯಾದೆ ಒಪ್ಕೊಂಡ್ರೆ ಸರಿ. ಅದನ್ನ ಬಿಟ್ಟು ಕೂಗಾಡಿ ಕಿರ್ಚಾಡಿದ್ರೆ ಇಲ್ಲಿ ನಿನ್ನ ಕಾಪಾಡೋದಕ್ಕೆ ಯಾರು ಬರಲ್ಲ. ಸ್ವಲ್ಪ ಕೋಪರೇಟ್ ಮಾಡಿದ್ರು ಸಾಕು. ಯಾರಿಗೂ ಹೇಳಲ್ಲ, ಪೇಪರಲ್ಲಿ ಹಾಕ್ಸಲ್ಲ, ಟಿವಿಲ್ ತೋರ್ಸಲ್ಲ. ಇಲ್ಲಿ ನಡೆದಿದ್ದು ಇಲ್ಲೇ ಕರ್ಗೋಗುತ್ತೆ, ಯಾರಿಗೂ ಗೊತ್ತಾಗಲ್ಲ. ಮರ್ಯಾದೆ ಇರೋ ಯಾವ ಹೆಂಗಸು ಕೂಡ ನಿನ್ನಂಥ ಕಾಮಾಂಧನ ಜೊತೆ ಸಹವಾಸ ಮಾಡಲ್ಲ. ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ. ಈಗ್ಲೂ ಕಾಲ ಮಿಂಚಿಲ್ಲ. ನಿನ್ ತಪ್ಪನ್ನು ಒಪ್ಕೊಂಡು ಮರ್ಯಾದೆಯಿಂದ ನನ್ನ ಹೊರಗಡೆ ಹೋಗೋದಕ್ ಬಿಡು. ಹೋಗ್ಬೋದು, ನನ್ನ ಆಸೆ ಪೂರೈಸಿ ಧಾರಾಳವಾಗಿ ಹೋಗ್ಬೋದು. ಯಾರೋ ಗತಿಗೆಟ್ಟವರು ನಿನಗ್ ಸೆರ್ಗ ಹಾಸಿ ಸ್ವಾಗತ ಮಾಡಬಹುದು. ಎಲ್ಲ ಹೆಂಗಸರನ್ನು ಒಂದೇ ದೃಷ್ಟಿಯಿಂದ ನೋಡ್ತಿದ್ಯಲ್ಲ, ನಿನ್ ನೋಟ ಬದಲಾಯಿಸ್ಕೋ. ಅಲ್ಲ, ನಿನ್ಗ ಅಕ್ಕ ತಂಗಿ ತಾಯಿ ಇಲ್ವಾ? ಹೆಣ್ಣಿನ ಸಂಬಂಧಗಳು ಬಹಳ ಪವಿತ್ರವಾಗಿರುತ್ತವೆ. ಈ ನಿನ್ ಕತೆ ಪುರಾಣ ನನಗ್ ಬೇಕಾಗಿಲ್ಲ. ನೀನ್ ನನಗ್ ಬೇಕಷ್ಟೇ. ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ನೀನ್ ಗಂಡ ಅಫೀಮು ಗಾಂಜಾ ತಗೊಂಡು ಬರ್ತಾ ಇದ್ದಾನೆ ಅಂತ ದುಬೈ ಪೊಲೀಸ್ನವರಿಗೆ ಒಂದೇ ಒಂದ್ ಪಿನ್ ನೋಡಿತೀನಿ. ಇವನು ಹೋಗಿ ಅಲ್ಲಿ ಇಳಿತಿದ್ದಂಗೆ ಎನ್ಕೌಂಟರ್ ಮಾಡಿ ಶೂಟ್ ಮಾಡಿ ಬಿಸಿ ಹಾಕ್ತಾರೆ. ಆಗ ನೀನು ವಿಧವೆ ಆಗ್ತೀಯ. ಏನ್ ಹೇಳ್ತೀಯ? ಹಲೋ ಬಾಸ್, ಪೊಲೀಸ್ ರೈಡ್ ಆಗುತ್ತಂತೆ. ಎಸ್ಕೇಪ್ ಆಗ್ಬಿಡಿ ಅಲ್ಲಿಂದ. ಬೇಗ. ಯಶ್ವಾ, ರವಿ, ನೀವ್ ಈ ಕಡೆ ರೂಮ್ ಚೆಕ್ ಮಾಡ್ರ. ಒಂದು ಬಿಡ್ಬೇಡಿ. ಏಯ್, ನೀನು ಹೋಗಿ ಪ್ಯಾಸೇಜ್ ಎಲ್ಲ ಸರ್ಚ್ ಮಾಡು. ಒಬ್ರು ತಪ್ಪಿಸ್ಕೋಬಾರ್ದು. ಸಾರ್, ಇಲ್ಲೊಂದು ಒಳ್ಳೆ ಹುಡುಗಿ ಇದೆ ಸಾರ್. ಸಾರಿ ಸರ್. ಸೂಪರ್ ಹುಡುಗಿ, ಹೊಸ ಮೈನಾ ಅಂತ ಕಾಡುತ್ತೆ. ಏಯ್, ಕರ್ಕೊಂಡ್ ನಡಿಯ ಸ್ಟೇಷನ್ಗೆ. ಹನಿಮೂನ್ನ
ನಾವು ಮಾಡೋಣ. ಓಕೆ ಸರ್. ರೈಡ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಇಲ್ಲ, ನಾನು ಅಂತೋಳಲ್ಲ. ಇಲ್ಲ, ನನ್ ಮಾತ್ ಕೇಳಿ. ಹೇಳ್ಕೊಡು ಬಾರೋ. ನನ್ ಮಾತ್ ಕೇಳಿ. ಇಲ್ಲ. ಇಳಿಯಮ್ಮ ಕೆಳಕ್ಕೆ, ಇಳಿ ಬೇಗ. ನಡಿ ನಡಿ. ಲೈ, ಎಲ್ಲ ಹುಡುಗಿರ್ನು ಒಂದ್ ಸೆಲ್ಗೆ ಹಾಕ್ರೋ. ಸರಿ ಸರ್. ಇವಳನ್ನು ಮಾತ್ರ ನಾನೇ ವಿಚಾರಿಸ್ಕೊತೀನಿ. ಆಯ್ತು ಸರ್. ಏಯ್, ಏಯ್, ನಿನ್ನ ನೋಡ್ತಿದ್ರೆ ಎಂತ ಮನುಷ್ಯನು ಮೆಂಟಲ್ ಆಗ್ಬಿಡ್ತಾನೆ. ದಂಧೆಗೆ ಹೊಸಬ್ಳು ಅಂತ ಕಾಣಿಸುತ್ತೆ. ನೀವ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಒಳ್ಳೆ ಕುಟುಂಬದಿಂದ ಬಂದ ಹೆಣ್ಣು. ಏಯ್, ಎಲ್ಲರ ಕುಟುಂಬದಲ್ಲೂ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ನಿನ್ನ ಕತೆ, ಹೆಸರು, ಇತಿಹಾಸ ನನಗೆ ಬೇಕಾಗಿಲ್ಲ. ನೀನ್ ನನಗೆ ಬೇಕು ಅಷ್ಟೇ. ನೋಡು, ನೀನ್ ನನಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ದೂರ ಇರು. ನಾನು ಮದ್ವೆ ಆಗಿರೋ ಗೃಹಿಣಿ. ಗೃಹಿಣಿ? ರಾತ್ರಿನಲ್ಲಿ ಲಾಡ್ಜಲ್ಲಿ ಒಬ್ಬ ಗಂಡಸಿನ ಜೊತೆ ನಿನಗೇನಿತ್ತು ಕೆಲಸ? ಅವನೇನು ನಿನ್ನ ಗಂಡನ ಅಥವಾ? ನಾನು ಅವನ ಜೊತೆ ಮಾತಾಡಕ್ ಹೋಗಿದ್ದೆ. ಏಯ್, ಏನೋ ಏನ್ ಮಾತಾಡಕ್ ಹೋಗಿದ್ದೆ? ಕಷ್ಟನಾ ಸುಖನಾ? ನಾನು ಕೂಡ ಈಗ ನಿನ್ ಜೊತೆ ಅದೇ ಮಾತಾಡ್ಬೇಕು. ನಾನೀಗ ಕಷ್ಟದಲ್ಲಿದ್ದೀನಿ, ಸುಖ ಕೊಡು. ಇಲ್ಲ, ಆತರ ಏನಿಲ್ಲ. ನೀವ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಏಯ್, ಜಾಸ್ತಿ ನಕರ ಮಾಡ್ಬೇಡ. ತಲೆ ಕೆಟ್ರೆ ನಾನು ಒಳ್ಳೆ ಮನುಷ್ಯ ಅಲ್ಲ. ನನಗೆ ನೀನು ಬೇಕು. ನಿನಗೇನ್ ಬೇಕು? ಹಣ ಬೇಕಾ? ಕೇಳು. ನೋಡು, ನನಗೆ ಹಿಂಸೆ ಕೊಡ್ಬೇಡ. ಒಂದ್ ಹೆಣ್ಣಿನ ಅಸಹಾಯಕತೆನ ದುರುಪಯೋಗ ಪಡಿಸ್ಕೋಬೇಡ. ದಯವಿಟ್ಟು ನನ್ನ ಬಿಟ್ಟು ಕಳ್ಸು. ಅಲ್ಲಿ ನನ್ನ ಅಪ್ಪ ಅಮ್ಮ, ನನ್ನ ಅತ್ತೆ ಮಾವ ಕಾಯ್ತಾ ಇರ್ತಾರೆ. ನನ್ನ ಹೆಸರು ಈಶ್ವರಿ. ನನ್ನ ಮಾವನ ಹೆಸರು ದೊಡ್ಡೇಗೌಡ. ಇದುವರೆಗೂ ಹೇಳಿದ್ದೆಲ್ಲ ಹೇಳಾಯ್ತು. ನೀನ್ ಕೇಳಲಿಲ್ಲ. ನಿನ್ನ ಕೋರ್ಟ್ಗೆ ಹಾಜರ್ಪಡಿಸ್ತೀನಿ, ಪೇಪರ್ ಹಾಕಿಸ್ತೀನಿ. ನೀನ್ ಎಂತೋಳು ಅಂತ ನಿಮ್ಮೂರಿಗೆಲ್ಲ ಡಂಗೂರ ಹೊಡೆಸಿ ಸಾಯಿಸ್ತೀನಿ. ನೀನ್ ರಸ್ತೆನಲ್ಲಿ ತಲೆ ಎತ್ಕೊಂಡು ತಿರುಗಬಾರ್ದು, ಹಾಗೆ ಮಾಡ್ತೀನಿ. ನೀನ್ ಏನೇ ಮಾಡಿದ್ರು ಸರಿ, ಆ ಭಗವಂತ ನನ್ನ ಕಾಪಾಡ್ತಾನೆ. ಏಯ್, ಯಾವ ಭಗವಂತ ನಿನ್ನನ್ನು ಕಾಪಾಡ್ತಾನೋ ನಾನು ನೋಡ್ತೀನಿ. ಹಲೋ ಗೌಡ್ರೆ, ನಾನು SI ಪಾಟೀಲ್ ಮಾತಾಡ್ತಾ ಇದ್ದೀರಿ ಗೌಡ್ರೆ. ಏನ್ ಸಮಾಚಾರ? ಗೌಡ್ರೆ, ನೀವೆಂತ ದೊಡ್ಡ ಮನುಷ್ಯರು. ನಿಮ್ಮ ಕುಲಗೌರವ ಎಂತದ್ದು. ನಿಮ್ಮಂತ ವಂಶಸ್ಥರಿಗೆ ಇಂಥ ಅವಮಾನ ಆಗ್ಬಾರ್ದಾಗಿದೆ. ಗೌಡ್ರೆ, ನಿಮ್ಮ ಮಗ ಪ್ರಸನ್ನನ ಹೆಂಡತಿ ಈಶ್ವರಿ ಅನ್ನೋರು ನಿನ್ನೆ ಡ್ರೀಮ್ಸ್ ಲಾಡ್ಜ್ನ ನಾವು ರೈಡ್ ಮಾಡಿದಾಗ ಅಪರಿಚಿತ ವ್ಯಕ್ತಿ ಜೊತೆ ಪ್ರತಿಕ್ರಿಯೆ ಆಡ್ತಾ ನಮ್ಮ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು? ಇದು ಸತ್ಯ ಗೌಡ್ರೆ. ನಾನು ಕೂಡ ಈ ವಿಷಯನ ಮನಸ್ಸು ಕಲ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಅವಳನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟ ಇದ್ರೆ ನೀವು ಬಂದು ಬಿಡಿಸ್ಕೊಂಡು ಹೋಗಿ. ಏಯ್, FIR ಫೈಲ್ ಮಾಡೋ. ಆಯ್ತಾ ಸರ್? ಏಯ್ ನಾಗೇಗೌಡ, ಬಾರೋ ಈಚೆ. ದೊಡ್ಡೇಗೌಡ್ರೆ, ಬನ್ನಿ. ಯಾಕೆ ಅಲ್ಲೇ ನಿಂತಿದ್ರಿ? ಒಳಗ್ ಬನ್ನಿ. ಯಾಕಯ್ಯ ಒಳಗ್ ಬರ್ಬೇಕು? ದೊಡ್ಡ ಮನುಷ್ಯ ನೀನು, ದೊಡ್ಡ ವಂಶ ನಿಂದು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ಬಾಯ್ ಮುಚ್ಚಯ್ಯ, ಸಾಕು. ನಿನ್ ಬಗ್ಗೆ ಗುಣಗಾನ ಮಾಡ್ತಿದ್ದೆ ಊರೇ. ಯಾಕ್ಲಾ, ಏನಾಯ್ತು? ಏನಾಯ್ತಾ? ಎಲ್ಲ ನಿನ್ ಮಗಳು? ಆ ಚಿಂತೆಲೇ ನಾವು ಇದೀವಿ ಕಣೋ. ಹೊರಗೆ ಹೋದವಳು ಇನ್ನೂ ಬಂದಿಲ್ಲ. ಅವಳು ದಾರಿನೇ ಕಾಯ್ತಾ ಇದೀವಿ. ಹಾ, ನೀವಿಲ್ಲಿ ಬಾಗಿಲು ತಗೊಂಡು ದಾರಿ ಕಾಯ್ತಾ ಇದ್ರಿ. ಅವಳಲ್ಲಿ ಸೆರಗ್ ಹಾಸ್ಕೊಂಡು ಗಿಡಕ್ಕೆ ಕಾಯ್ತಿರ್ತಾಳೆ. ದೊಡ್ಡ ನಾಲ್ಗೆನ ಬಿಗಿ ಹಿಡಿದು ಮಾತಾಡು. ಏಯ್, ನಿನ್ ಮಗಳನ್ನ ಬಿಗಿ ಮಾಡಿ ಮನೇಲಿ ಕೂರ್ಸಿದ್ರೆ ನನ್ ಬಾಯಿ ಬೀಗ ಆಗ್ತಿದೆ. ನಿನ್ನೆಯಿಂದ ನಿನ್ ಮಗಳು ಕಣ್ಣಿಗೆ ಕಾಣಿಸ್ತಿಲ್ಲ, ಆದ್ರೆ ನೀನು ನಿನ್ ಹೆಂಡತಿಯಲ್ಲಿ ಹಾಯ್ ಕೂತಿದ್ದೀರಾ. ನೀನು ಬಣ್ಣ ಬಯಲಾಯ್ತು ಕಣ್ಲಾ. ನಿನ್ನ ಸಂಬಂಧ ಮಾಡಿದ್ದಕ್ಕೆ ನನ್ನ ಮಾನ ಮರ್ಯಾದೆ ಕುಲಗೌರವ ಎಲ್ಲ ಬೀದಿ ಪಾಲಾಗೋಯ್ತಲ್ಲ. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ಅದೇನ್ ಮಾತಾಡ್ಬೇಕು, ಒಳಗ್ ಬಂದ್ ಮಾತಾಡಿ. ಯಾವ ಬಾಯಿಂದ ಹೇಳಮ್ಮ?
ಮನೆಗ್ ದೀಪ ಹಚ್ಬೇಕಾದ ಸೋಚನೆ ಬೆಂಕಿ ಹಚ್ಚಿದ್ರೆ ಇನ್ ನಾನ್ ಭೂಮಿ ಮೇಲೆ ಹಾಕ್ತಲೇ ಮತ್ತಿರ್ಗಾಳಿ. ದಯವಿಟ್ಟು ಅದೇನಂತ ಬಿಡಿಸಿ ಹೇಳಿ. ಓಹೋ, ಬಿಡಿಸಿ ಹೇಳ್ಬೇಕಾ? ಮಾನ ಮರ್ಯಾದೆಯಿಂದ ಸೆರಗು ಹಾಕೊಂಡು ಬಾಳ್ಬೇಕಾದವಳು ಇನ್ನೊಬ್ರಿಗೆ ಸೆರಗು ಹಾಸ್ತಿದ್ದಾಳೆ. ದೊಡ್ಡ ಎಲ್ಲ ತಂದೆ ತಾಯಿಗಳು ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೋತಾರೆ. ಆದ್ರೆ ನಾವು ನಿರಂತವ್ರ ಮನೆಗೆ ಕನ್ಯಾದಾನ ಮಾಡಿ ಪಾಪ ಕಟ್ಕೊಂಡ್ವಿ. ಅವಳಂತವಳಲ್ಲ ಕಣೋ, ಅವಳಂತವಳಲ್ಲ. ದೇವ್ರ ಪೂಜೆಗೆ ಮುಡುಪಾಗಿರೋ ಕಮಲ 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 ಕಣೋ ಅವಳು. ಆ ಕಮಲ ಎಲ್ಲಿದೆ ಗೊತ್ತಾ? ಕೆಸರಿನಲ್ಲಿ. ಯಾವ ಪತಿವ್ರತನು ಯಾವ ಗರ್ತಿನೂ ಲಾಜ್ನಿಂದ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿಡಲ್ಲ ಗೊತ್ತಾ? ಅದೇನ್ ಹೇಳ್ತಿದ್ದೀರಾ ನೀವು? ಸತ್ಯನೇ ಹೇಳ್ತಾ ಇದ್ದೀನಿ. ಇವಾಗ ನಿಮ್ ಮಗಳು ಲಾಕಪ್ ಅಲ್ಲಿದ್ದಾಳೆ. ಅಲ್ಲಿಂದ ಅವಳು ಕೋರ್ಟ್ ಕಟ್ಕಟೆ ಹತ್ತಾಳೆ. ಅವಳ ಬಗ್ಗೆ ನಿಮ್ಗೆ ಅಷ್ಟೊಂದು ಅಕ್ಕರೆ ಇದ್ರೆ ಮೊದಲು ಕೋರ್ಟಿಂದ ಬಿಡಿಸ್ಕೊಳ್ಳಿ. ಆದರೆ ಒಂದು ಜ್ಞಾಪಕ ಇರ್ಲಿ, ಅವಳ ಪಾಲಿಗೆ ಈ ದೊಡ್ಡ ಗೌಡನ್ ಮನೆ ಬಾಗ್ಲು ಮುಚ್ಚೋಯ್ತು. ಆದ್ರೆ ನೀವೇನಾದ್ರೂ ಅವಳು ನನ್ನ ಮನೆ ಬಾಗ್ಲು ಕರ್ಕೊಂಡ್ ಬಂದ್ರೆ ಈ ದೊಡ್ಡ ಗೌಡ ಮೃಗ ಮೃಗ ಆಗ್ಬೇಕಾಗುತ್ತಷ್ಟೇ. ನನ್ ಮಗಳೆಲ್ಲಿದ್ದಾಳೆ? ಒಳಗಡೆ ಹೋಗಿ. ಅಪ್ಪ ಅಮ್ಮ. ಛೀ ನಾಯಿ, ನೀನು ಬಾಯಿನಿಂದ ಅಪ್ಪ ಅಮ್ಮ ಅಂತ ನಮ್ಮನ್ನು ಕರಿಬೇಡ. ನಿನ್ನನ್ನ ಸನ್ಮಾನ ಮಾಡಿ ಸ್ವಾಗತ ಮಾಡಿ ಮನೆ ಕರ್ಕೊಡೋದಕ್ಕೆ ನಾವು ಬಂದಿಲ್ಲ. ಎಷ್ಟು ದಿವಸದಿಂದ ನಮಗೆ ನಮ್ಮ ಮನೆತನಕ್ಕೆ ಕಳಂಕ ತರಬೇಕು ಅಂತ ಕಾದಿದ್ದೆ. ನನ್ ಮಾತಿನ ನಂಬಿ ನನ್ ನಿರಪರಾಧಿ. ಅಪರಾಧಿ ಸ್ಥಾನದಲ್ಲಿ ನಿಂತು ನಿರಪರಾಧಿ ಅಂತ ವಾದಿಸ್ತಿದ್ಯಾ? ನಂಬಿರೋ ದೇವ್ರು ಸಹಿತ ನಡಗೋಗ್ತಾನೆ. ನಿನ್ನಂತ ಕಳಂಕಿತ ಹೆಣ್ಣನ್ನ ನಮ್ಮ ಮಗಳು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನೀನ್ ಹೀಗೆ ತವ್ರ ಮನೆಗೆ ತಲುಪದ ಮನೆಗೆ ಅಪಕೀರ್ತಿ ತರ್ತೀಯ ಅಂತ ಮೊದ್ಲೇ ಗೊತ್ತಿದ್ರೆ ಗರ್ಭದಲ್ಲೇ ನಿನ್ನ ಪಿಂಡನ ಕೊಂದಾಗ್ತಿದ್ನಲ್ಲೇ ಪಾಪಿ. ಯಾವ ಸೌಭಾಗ್ಯಕ್ಕೆ ಅಂತ ಈ ಅವಮಾನನ ನಮ್ ತಲೆ ಮೇಲೆ ಹೊರಸ್ದೆ. ಹೀಗ್ ನೋಡೋದಕ್ಕಿಂತ ನನ್ ಕಣ್ಣು ಹಿಂಗೋಗ್ಬಾರ್ದ? ಭೂಮಿ ಬಾಯಿ ತೆರೆದು ನನ್ನ ನುಂಗಬಾರ್ದ? ಲೋಕನೇ ನನ್ ಮೇಲೆ ಅಪವಾದ ಹೊರಿಸಿದ್ರು, ನೀವಾದ್ರೂ ನನ್ ಬೆಂಬಲಕ್ಕೆ ನಿಲ್ತೀರಾ ಅನ್ನೋ ನಂಬಿಕೆ ನನ್ಗಿತ್ತು. ವಿಷಯ ತಿಳಿಯೋ ವಿವೇಚನೆ ಬಿಟ್ಟು ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ. ಯಾರಿಂದ ವಿಷಯ ತಿಳ್ಕೊಳ್ಳಿ? ನಿನ್ನ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಾಗೋಗಿದೆ. ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹರಾಜು ಆಗ್ತಾ ಇದೆ. ಒಡೆದೋಗಿರೋ ಕನ್ನಡಿನ ಮತ್ತೆ ಒಂದು ಗುಡ್ಸಕ್ ಆಗೋದಿಲ್ವೋ ಅದೇ ರೀತಿ ನನ್ನ ಮಾನ ಮರ್ಯಾದೆ ಮತ್ತೆ ಒಂದು ಗುಡ್ಸಕ್ ಆಗೋಲ್ಲ. ಅಪ್ಪ, ಸಮಯ ಸಂದರ್ಭಕ್ಕೆ ಸಿಕ್ಕಿ ಬಲಿಪಶು ಆದವಳು ನಾನು. ನನ್ನ ಅಸಹಾಯಕತೆನ ದುರುಪಯೋಗಕ್ಕೆ ಪ್ರಯತ್ನಿಸಿದ್ದಾರೆ. ಪವಿತ್ರವಾದ ಶರೀರಕ್ಕೆ ಕೆಸರು ಎರಚಿ ಮಲಿನತೆ ಅನ್ನೋ ಹೆಸರು ಕಟ್ಟಿದ್ದಾರೆ. ನೀವ್ ನನ್ನ ಹೆತ್ತೋರು, ನಿಮ್ಮಲ್ಲಾದ್ರೂ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ಲಿ. ನನ್ನಲ್ಲಿ ಹರಿತಿರೋ ರಕ್ತ ನಿಮ್ದೆ. ಅದಕ್ಕೆ ನಾವಿಷ್ಟೊಂದು ನೋವನ್ನು ಅನುಭವಿಸ್ತಾ ಇರೋದು. ನಮ್ಮ ರಕ್ತ ಮಲಿನವಾಗಿರ್ಲಿಲ್ಲ. ನಿನ್ ರಕ್ತ ಯಾಕೆ ಹೀಗಾಯ್ತು? ಯಾವ ದೇವರು ಕೊಟ್ಟ ಶಾಪ ಇದು? ನಿನ್ನನ್ನು ಹೆತ್ತಿದ ಪಾಪಕ್ಕೆ ನಮ್ಮನ್ನ ಎಂಥ ಶಿಕ್ಷೆ ಅನುಭವಿಸೋ ಹಾಗೆ ಮಾಡಿದೆಯಲ್ಲೇ. ಅಮ್ಮ, ನೀವಾದ್ರೂ ನನ್ನ ಮಾತು ನಂಬಿ ವಿನಾಕಾರಣ ನನ್ನ ಬೀದಿಗೆ ಎಳ್ದಿದ್ದಾರೆ. ನನ್ನಲ್ಲಿ ಕಲ್ಮಶ ಇಲ್ಲ. ನನ್ ಮೇಲೆ ಕರುಣೆ ತೋರಿಸಿ. ನೀನು ಯಾವತ್ತೋ ಸತ್ತೋದೆ ಅಂತ ತಿಳ್ಕೊಂಡು ನಾವು ಸ್ನಾನ ಮಾಡ್ಕೊಂಡ್ಬಿಡ್ತೀವಿ. ನೀನು ಮಾತ್ರ ನಿನ್ನ ದರಿದ್ರ ಮುಖನ ನಮಗೆ ಯಾವತ್ತೂ ತೋರಿಸ್ಬೇಡ. ನಡೆ ಹೋಗೋಣ. ಆರೋಪಿ ಸ್ಥಾನದಲ್ಲಿ ನಿಂತಿರುವ ಈಶ್ವರಿ ಎಂಬ ಮಹಿಳೆಯ ಮೇಲೆ ವ್ಯಭಿಚಾರದ ಆರೋಪ ಸಾಬೀತುಗೊಂಡಿರುವುದರಿಂದ ಸದರಿ ಮಹಿಳೆಗೆ 7 ದಿನಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ.
ಮುಖ ನೋಡಿದ್ರೆ ಅಷ್ಟೇ. ಬಂದ್ಬಿಟ್ಲು ಹಾಳಾದವಳು. ಮಾಡೋ ಕೆಲಸ ಮಾಡ್ಬಿಟ್ಟು ಮುಳ್ಳಿಯಂಗ್ ಹೋಗ್ತಾಳೋಡು. ನಿಂತ್ಕಳೆ, ಊರೊಳಗಡೆ ಯಾಕೆ ಕಾಲಿಟ್ಟೆ? ನಿಮ್ಮ ಅಪ್ಪ ಅಮ್ಮ ಊರ್ಗೆ ಒಳ್ಳೆ ಹೆಸರು ತಂದಿದ್ರು, ಈಗ ನೀನ್ ಊರೊಳಗಡೆ ಕಾಲಿಟ್ಟು ಹಾಳು ಮಾಡಕ್ ಬಂದಿದ್ಯೇನೆ? ಮಾನ್ಗೆಟ್ಟವಳೆ. ಅಲ್ಲ, ಊರ ಹೆಣ್ಮಕ್ಳೆಲ್ಲ ನಿನ್ ಬುದ್ಧಿನೇ ಕಲ್ತ್ಕೊಂಡು ಊರ ಹಾಳು ಮಾಡ್ಬಿಟ್ಟಾರು. ಕೇಂದ್ರ ಎಲ್ಲ ನೋಡ್ತೀರಾ? ಇವಳು ಕತ್ತಿ ಹಿಡ್ದು ಊರಾಚೆ ತೊಳ್ರಿ. ಇವಳು ಒಬ್ಳು ಪತಿವ್ರತೆ. ಬತ್ತಿದ್ದಾಳೆ ನೋಡು, ಒಳ್ಳೆ ಮಳ್ಳಿ ತರ ಬತ್ತಿದ್ದಾಳೆ. ಈ ಊರಲ್ಲಿ ಎಷ್ಟು ಜನ ಹೆಣ್ಮಕ್ಳ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ? ಹಂಗೆ ಕಣ್ಣಿ ಕಣ್ಣ ಹೊಂಟೋಗ್ಬಿಡು. ಎಲ್ಲಿ ಹೋಗ್ತಿದ್ದೆ? ನಿಂತ್ಕೊಳ್ಳ ಇಲ್ಲಿ. ಈಗ ನಿಂಗೆ ಸಂತೋಷ ಆಯ್ತಾ? ತಂದೆ ತಾಯಿಗೆ ಬೋ ಕೀರ್ತಿ ತಂದ್ಬಿಟ್ಟೆ. ನಿನ್ನಂತ ಮಗಳು ನೆತ್ತಿದ್ದಕ್ಕೆ ನಿನ್ ತಂದೆ ತಾಯಿಗೆ ಇಂಥ ಗತಿ ಬರಬಾರ್ದಾಗಿತ್ತು. ಥೋ, ನಿನ್ ಮಕ್ಳಿಷ್ಟು. ಈಶ್ವರಿ, 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 ಏನಾಯ್ತವ್ವ? ಏನಾಯ್ತವ್ವ ಈಶ್ವರಿ? ಹೇಳವ್ವ, ಹೇಳವ್ವ. ಗಂಗಣ್ಣ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನೀನ್ ಬೇಸಿ ಅಂತ ನಿಮ್ ಮಾವ ಬಂದು ಬೈದ್ರು. ಊರಿನ ಜನ ಎಲ್ಲ ಬಾಯಿಗೆ ಬಂದಾಗ ಮಾತಾಡಿದ್ರು. ನಾನು ಊರಾಗಿಲ್ದೆ ಇದ್ದಾಗ ಇಂಥ ಅನಾಹುತ ನಡೆದೋಗೈತೆ ಕಣವ್ವ. ನಿಂತ್ಕೊಳ್ಳವ್ವ, ಎಲ್ಲಿಗೋಯ್ತ್ಯಾ? ಗೊತ್ತಿಲ್ಲ. ನೀನು ಈ ಮನೆತನದ ಮರುವಾನೆ ಕಳೆದ್ಬಿಟ್ಟೆ ಅಂತ ನಿಮ್ಮ ಅಪ್ಪ ಅವ್ವ ಈ ಮನೆ ಮಠ ಆಸ್ತಿನೆಲ್ಲ ನಮ್ಮ ಊರಿನ ಗ್ರಾಮ ದೇವತೆ ಮಾರವ್ರ ಹೆಸರು ಬರ್ದ್ಬಿಟ್ಟವ್ರೆ ಕಣವ್ವ. ಈಶ್ವರಿ, ನಿಂಗೆ ಈ ಮನೆಯಾಗ ಜಾಗ ಇಲ್ದೇ ಇರ್ಬೋದು, ಆದ್ರೆ ನನ್ ಮನೆ ಆಗದೆ ಕಣವ್ವ, ನನ್ ಮನೆ ಆಗದೆ. ಬಾವಾ, ಈ ಭೂಮಿಗೆ ಭಾರವಾಗಿರೋಳು ನಿನಗ್ ಭಾರವಾಗಿರೋದಕ್ಕೆ ನಾನು ಇಷ್ಟಪಡಲ್ಲ ಗಂಗಣ್ಣ. ಅವ್ವ, ನನ್ ಕೃಷ್ಣ ಎಲ್ಲಿ? ನನ್ ಕೃಷ್ಣ ಎಲ್ಲಿ ಹೇಳು? ಅದು ನನ್ ಕೃಷ್ಣ ನನಗ್ ಮೋಸ ಮಾಡ್ಬಿಟ್ಟ. ಎಲ್ರು ಈ ದೇಹನ ಸೌಂದರ್ಯನ ನೋಡಿದ್ರೆ ಹೊರತು ಯಾರು ಈ ಮುಕ್ತ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಈಶ್ವರಿ, ಕೃಷ್ಣ ನೀನ್ ತಿಳ್ಕೊಂಡಂಗಲ್ಲ. ಅವತ್ತು ಕೃಷ್ಣ ಯಾಕೋ ವೆಂಕಿ ಒಂಥರ ಇದೆಯಾ? ಏನಾಯ್ತು? ಮಾತಾಡೋ, ಹೇಳೋ. ಈಶ್ವರಿನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ. ಯಾಕೆ? ಅವಳೇನ್ ತಪ್ಪು ಮಾಡಿದ್ಲು? ವ್ಯಭಿಚಾರ. ನನ್ನ ಮಗನೇ ಸಾಯಿಸ್ಬಿಡ್ತೀನಿ. ನನ್ನ ಈಶ್ವರಿನ ವ್ಯಭಿಚಾರಿ ಅಂತ್ಯಾ? ನಾನಲ್ಲ ಕಣೋ, ಪೊಲೀಸ್ನವ್ರು ಅಂತಿದ್ದಾರೆ. ಅದೇ ಕೇಸ್ ಮೇಲೆ ಅವಳನ್ನು ಅರೆಸ್ಟ್ ಮಾಡಿದ್ದಾರೆ. ನೋಡ್ ಕೃಷ್ಣ, ಯೋಚನೆ ಮಾಡೋಕ್ ಟೈಮ್ ಇಲ್ಲ. ಏನಾದ್ರೂ ಮಾಡಿ ಅವಳನ್ನ ಬಿಡಿಸ್ಬೇಕು. ನಾನು ಏನಾದ್ರೂ ಪ್ರಯತ್ನ ಮಾಡ್ತೀನಿ. ಬರ್ಲಾ?
ಅಮರ ಪ್ರೇಮಿ. ನಿನ್ನ ಮಾಜಿ ಪ್ರೇಮಿನ ಹೇಗೆ ಹೊರಗಡೆ ತರೋದು ಅಂತ ಯೋಚನೆ ಮಾಡ್ತಾ ಇದೀಯ ಮರಿ. ಸರ್ ಅವಳು ಅಂತವಳಲ್ಲ ಸರ್. ಅವಳು ಎಂತವಳು ಅಂತ ಇಡೀ ಊರಿಗೆ ಗೊತ್ತಾ ಸರ್? ನನ್ನ ಮಾತು ಕೇಳಿ, ದಯವಿಟ್ಟು ಅವಳನ್ನ ಬಿಟ್ಬಿಡಿ ಸರ್. ಏನು ಬಿಡ್ಬೇಕಾ? ಬಿಟ್ಬಿಡ್ತೀನಿ. ನೀನು ಅವಳ ಮಾಜಿ ಪ್ರೇಮಿ ಅಲ್ವಾ? ನೀನ್ ಏನ್ ಹೇಳಿದ್ರು ಕೇಳ್ತಾಳಲ್ವಾ? ನೀನೇ ಅವಳನ್ನ ಒಪ್ಸಿ ನನ್ ಜೊತೆ ಕರ್ಕೊಂಬಂದು ಮಲ್ಗಿಸ್ಬಿಡು, ಬಿಟ್ಬಿಡ್ತೀನಿ. ಈಶ್ವರಿ, ಕ್ಷಮಿಸ್ಬಿಡು. ಕೃಷ್ಣ, ಇಷ್ಟೇ ಅಮ್ಮ ನಡೆದಿದ್ದು. ಬೇಡ ಕಣವ, ಈ ನಿರ್ಧಾರ ತಗೋಬೇಡ. ಇಷ್ಟೆಲ್ಲ ಆದ್ಮೇಲೂ ನಾನು ಯಾಕೆ ಬದುಕಿರ್ಲಿ ಗಂಗಣ್ಣ? ಹಂಗನ್ಬೇಡ ಕಣವ, ಎಲ್ಲಾ ಕೆಟ್ಟಗಳಿಗೆ ಎಲ್ಲ ನಡೆದೋಯ್ತು. ನಾನವತ್ತು ಊರ್ನಾಗಿದ್ದಿದ್ರೆ ಅವ್ರನ್ನ ಆತ್ಮಹತ್ಯೆ ಮಾಡ್ಕೊಳಕ್ ಬಿಡ್ತಿರ್ಲಿಲ್ಲ. ಈಗ ನೀನು ಅವರಿಂದ ಹೋಗ್ಬಿಟ್ರೆ ಇನ್ ನಾನು ಯಾರಿಗೋಸ್ಕರ ಬದುಕಿರ್ಲಿ ಗಂಗಣ್ಣ? ಜನ್ಮ ಕೊಟ್ಟ ತಂದೆ ತಾಯಿನ ಕಳ್ಕೊಂಡೆ, ಪ್ರೀತಿಸಿದ ಪ್ರೇಮಿನ ಕಳ್ಕೊಂಡೆ, ತಾಳಿ ಕಟ್ಟಿದ ಗಂಡ ಕೈ ಬಿಟ್ಟು ಹೋದ. ನನ್ನ ಆಟ ಪಾಠ ನೋಡಿ ಸಂತೋಷ ಪಟ್ಟ ಈ ಹಳ್ಳಿ ಜನರೇ ನನ್ನ ಆಡ್ಕೊಳ್ಳೋ ಹಾಗಾಯ್ತು. ಈ ಅಪ್ಪದ ಕಳಂಕ ಹೊತ್ಕೊಂಡು ಈ ಊರಲ್ಲಿ ಈ ಜನಗಳ ಮಧ್ಯೆ ನಾನು ಹೇಗ್ ಬಾಳ್ಲಿ? ಅಪವಾದ ಯಾರಿಗಿಲ್ಲ ತಾಯಿ. ಆ ಜಗನ್ ಮಾತೆ ಸೀತಾದೇವಿಗೂ ಕಳಂಕ ತಪ್ಪಿದ್ದಲ್ಲ. ಓದ್ದೋಳ್ ನೀನು. ಬದುಕಬೇಕು ಅಂದ್ರೆ ಬೇಕಾದಷ್ಟು ದಾರಿಗಳವೆ. ಅದು ಪುಣ್ಯವಂತರಿಗೆ ಮಾತ್ರ. ನಾನು ಪಾಪಿ. ಸಾವು ಕೂಡ ನನ್ನ ಹತ್ರ ಸೇರಿಸ್ತಿಲ್ಲ. ನೀನ್ ಬಂದ್ ತಡೀತಿದ್ಯಾ? ಕಷ್ಟ ಬಂದವ್ರಿಗೆಲ್ಲ ಸಾವೇ ದಾರಿ ಆಗ್ಬಿಟ್ಟಿದ್ರೆ ಈ ಭೂಮಿ ಮ್ಯಾಗೆ ಯಾರು ಬದುಕಿರ್ತಿರ್ಲಿಲ್ಲ ಕಣವ. ಇಂಥ ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸ್ಬೇಕು. ಹಿರಿಯೋರು ಹೇಳಿಲ್ವಾ, ಈಸ್ಬೇಕು ಇದ್ ಜಯಿಸ್ಬೇಕು ಅಂತ. ಜಯಿಸೋದಿಕ್ಕೆ ನನ್ ಕೈಲಿ ಶಕ್ತಿ ಇಲ್ಲ ಗಂಗಣ್ಣ. ಅದೆಲ್ಲ ನನ್ನ ಆಸೆಗಳ ಜೊತೆ ಮಣ್ಣಾಗೋಯ್ತು. ಆ ಮಾತಾಡ್ಬೇಡವಾ.
ಸಜ್ಜನರಿಗೆ ಯಾವಾಗಲೂ ಶಕ್ತಿ ಜಾಸ್ತಿ. ಮಣ್ಣಂಟೆ ಕೆಳಗ್ ಬಿದ್ರೆ ಮೇಲೆ ಹೇಳ್ತದ, ಆದ್ರೆ ಚೆಂಡು ಕೆಳಗ್ ಬಿದ್ರೆ ಮೇಲೆ ಎದ್ದೇ ಹೇಳ್ತದೆ. ನೀನು ಚೆಂಡಂಗೆ ಕಣವ, ಚೆಂಡಂಗೆ. ನಿಂಗೆ ಈ ಊರ್ನಾಗ ಬದುಕಾಕ ಇಷ್ಟ ಇಲ್ದೇ ಇದ್ರೂ ಪರವಾಗಿಲ್ಲ, ಬ್ಯಾರೆ ಊರ್ಗ್ ಹೋಗುವ. ಆಗ ನೀನು ಮನ್ಸಿಗಾಗಿರೋ ಗಾಯ ಖಂಡಿತ ಮಾಯ್ತದೆ. ಅದು ನಿನ್ ಕಲ್ಪನೆ. ನನ್ನ ನೆರಳು ನನ್ನ ಹೇಗ್ ಬಿಡಲ್ವೋ ಹಾಗೆ ಈ ನೋವು ನನ್ನ ಬಿಡಲ್ಲ. ನನ್ನ ತಡೆದು ಜೀವನ್ ಪರ್ಯಂತ ನೆರಳು ಹಾಗೆ ಮಾಡಬೇಡ. ಇಲ್ಲವ, ನನ್ನ ಪ್ರಾಣ ಹೋಗ್ಬಿಟ್ರು ನಾನು ಮಾತ್ರ ಇದಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ. ನನ್ನ ಕೈ ಆರೆ ಎತ್ತಾಡ್ಸಿದ ಮಗ ನೀನು. ನನ್ನ ಕಣ್ಮುಂದೆ ಪ್ರಾಣ ಕಳ್ಕೊಳಕ್ಕೆ ನಾನ್ ಬಿಡಾಕಿಲ್ಲವಾ. ಬೇಕಾದ್ರೆ ನೀನ್ ದೊಡ್ಡವನು, ಹಾಗೆಲ್ಲ ಮಾಡ್ಬೇಡ. ಹೌದು ಕಣವ, ದೊಡ್ಡವರು ಚಿಕ್ಕವ್ರಿಗೆ ಒಳ್ಳೇದು ಮಾಡ್ಬೇಕು. ನೀನ್ ಮಾಡ್ತಾ ಇರೋ ಕೆಲಸ ಸರಿನಾ? ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಬಾವಾ ಈ ನೀಚ ಜನರ ಕಣ್ಣಿಂದ ಎಲ್ಲಾದ್ರೂ ದೂರ ಹೋಗ್ಬಿಡುವ. ಮನಸ್ಸನ್ನ ಗಟ್ಟಿ ಮಾಡ್ಕೊಂಡ್ ಬಾವಾ, ನಿಂಗೆ ಒಳ್ಳೇದಾಯ್ತದೆ. ಬಾರವಾ. ಸಮಾವೇಶಗಳನ್ನ ಮಾಡಬೇಕಾಗುತ್ತೆ. ಇನ್ನೊಂದ್ಸಾರಿ ಎಲ್ಲ ಕಾರ್ಯಕರ್ತರನ್ನ ಕರೆಸ್ಬಿಟ್ಟು ಮಾತನಾಡಬೇಕು. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಸಮಾವೇಶ ಮಾಡೋದು ತುಂಬಾ ಅಗತ್ಯ ಇದೆ ಇಲ್ಲಿ. ಆಮೇಲೆ ನಮಸ್ಕಾರ ಬುದ್ಧಿ. ಗಂಗಣ್ಣ ಎಲ್ಲೋ ಕಾಣ್ಲೇ ಇಲ್ವಲ್ಲೋ, ಬಹಳ ಅಪರೂಪ ಅದೆಯಲ್ಲೋ. ನಿಮ್ದಾವ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನೇನೋ? ಯಾರಿದು ಹೆಣ್ಮಗಳು ಎಲ್ಲೋ ನೋಡ್ದಂಗಿದೆಯಲ್ಲ? ಅದನ್ನ ಹೇಳವ ಅಂತ ಬಂದೆ. ಹೌದೇನೋ? ಒಂದ್ ನಿಮಿಷ ನಮ್ಮೂರ್ನೋನು ಒಂದ್ ಸ್ವಲ್ಪ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಇರ್ರಿ ಬಾ. ಏನೋ ಸಮಾಚಾರ? ಬುದ್ಧಿ ಅದು ಬಾ ಗಂಗಣ್ಣ, ಹೇಳೋ ಈಗ. ಅದೇನೋ ಮಾತಾಡ್ಬೇಕು ಅಂತಿದ್ಯಲ್ಲ, ಏನು? ಬುದ್ಧಿ, ನಮ್ ಈಶ್ವರಿ ದಿಕ್ಕಿಲ್ಲಿ ತಬ್ಲಿ ಆಗ್ಬಿಟ್ಟವಳೆ. ಅವಳು ಬದುಕಿಗೆ ನೀವೇ ಒಂದು ದಾರಿ ತೋರಿಸ್ಬೇಕು ಬುದ್ಧಿ. ಅಷ್ಟೇನಾ? ಅನಾಥರಿಗೆ ರಕ್ಷಣೆ ಕೊಡೋದೇ ನನ್ ಕೆಲಸ. ಕಳಿಸು. ಈಶ್ವರಿ, ನಾನು ಅವ್ರಿಗೆಲ್ಲ ಹೇಳಿದ್ದೀನಿ. ಅವರು ನಿಂತಾವ್ ಮಾತಾಡ್ಬೇಕಂತೆ. ಹೋಗವಾ ಹೋಗವಾ, ಧೈರ್ಯವಾಗಿ ಹೋಗು. ಆ ಶಿವ ನಿಂಗೆ ಒಳ್ಳೇದ್ ಮಾಡ್ತಾನೆ. ನೋಡಿ, ಸಾಹೇಬ್ರು ನಿಮ್ಮ ಹತ್ರ ನಾಳೆ ಮಾತಾಡ್ತಾರಂತೆ. ಬನ್ನಿ ಹೋಗವ. ಆಗ್ಬೋದಾ? ಬರ್ತೀವಿ. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಬಾ ಬಾ ಈಶ್ವರಿ. ಗಂಗಣ್ಣ ಎಲ್ಲ ಹೇಳ್ದ. ನನಗೆ ತುಂಬಾ ಮನಸ್ಸಿಗೆ ನೋವಾಯ್ತು. ನಿಮ್ಮಪ್ಪ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ನನ್ನ ಚಿಕ್ಕ ವಯಸ್ಸಿನಿಂದ. ಅವರು ನಿಮ್ಮ ತಾಯಿ ಜೊತೆ ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತು ಅಂತ ನಾವ್ ಹೇಳ್ತೀವಿ. ಆದ್ರೆ ಅವ್ರ ಮನಸ್ಥಿತಿ ಹೇಗಿತ್ತು ಏನೋ ಯಾರಿಗ್ ಗೊತ್ತು. ಎಲ್ಲ ವಿಧಿ ಬರಹ. ಆ ಶ್ರೀರಾಮಚಂದ್ರನಿಗೆ ಬಿಡ್ಲಿವಂತೆ ವಿಧಿ. ಇನ್ನ ನಿನ್ನ ಲೆಕ್ಕ ಏನು? ಆದ್ರೂ ಒಂಟಿಯಾಗಿ ಹೀಗೆ ತಬ್ಬಲಿಯಾಗಿ ನಿನ್ನನ್ನ ಬಿಟ್ಟೋಗ್ಬಾರ್ದಾಗಿತ್ತು. ಈಶ್ವರಿ, ಜನರ ಅಪವಾದ ಯಾರನ್ನ ಬಿಟ್ಟಿದೆ ಹೇಳು? ನಿನಗೀಗಾಗುತ್ತೆ ಅಂತ ನನಗೆ ಗೊತ್ತಾಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ನಾನು ಬಿಡ್ತಿರ್ಲಿಲ್ಲ. ಆಗಿದ್ದಾಗೋಯ್ತು, ಏನ್ ಮಾಡ್ಲಿಕ್ಕಾಗತ್ತೆ? ನಾಳೆ ಬಗ್ಗೆ ಯೋಚನೆ ಮಾಡಬೇಕು. ಈಶ್ವರಿ, ನೀನು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಂತೆ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಏನಾದ್ರೂ ಸಾಧನೆ ಮಾಡ್ಲಿಕ್ಕಾಗುತ್ತೇನೋ? ಇಲ್ಲ, ಅವಮಾನ ಮಾಡಿದ ಸಮಾಜದ ಎದುರಿಗೆ ಧೈರ್ಯದಿಂದ ತಲೆ ಎತ್ತಿ ನಿಂತ್ಕೋಬೇಕು. ಅದು ಛಲ ಅಂದ್ರೆ ಅದು. ನೋಡೀಶ್ವರಿ, ನಿನ್ ತಂದೆ ನಾಗೇಗೌಡರು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ಹೆದರ್ಕೋಬೇಡ, ನಾನ್ ನಿನ್ನ ನೋಡ್ಕೊಳ್ತೀನಿ, ಆಯ್ತಲ್ಲ? ಕಣ್ ತುಂಬ ನಿದ್ದೆ ಮಾಡಿ ಎಷ್ಟು ದಿವಸ ಆಯ್ತು? ಹೋಗು, ರೆಸ್ಟ್ ತಗೋ, ಹೋಗು.
ಅಕ್ಕ ಒಂದು ಗ್ಲಾಸ್ ಹಾಲಾದ್ರೂ ಕುಡಿಯಕ್ಕ. ಗುಡ್ ಮಾರ್ನಿಂಗ್. ನಾಯಿ ನಾಯಿ ಹೇಗಿತ್ತು ರಾತ್ರಿಯ ಸುಖ? ಪಾಪ ನಿನಗೆ ಗೊತ್ತಾಗ್ಬೇಕು. ಹಾಲ್ನಲ್ಲಿ ನಿದ್ರೆ ಮಾತ್ರ ಸೇರಿಸಿತ್ತಲ್ಲ. ತಂದೆ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿ ನನ್ನ ಶೀಲನ ಹಾಳು ಮಾಡ್ಬಿಟ್ಟಿಯಲ್ಲೋ. ಶೀಲ 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 ಅಂತ ಸಾಯ್ತಿರ್ಲೆ. ಈಶ್ವರಿ, ಇಡೀ ಸಮಾಜ, ಊರಿನ ಜನ ಎಲ್ರೂ ನಿನ್ನನ್ನು ದೂರೀಕರಿಸಿ ವೇಶ್ಯ ಪಟ್ಟ ಕಟ್ಬಿಟ್ಟಿದ್ದಾರೆ. ಅವರೆಲ್ಲ ಓಡ್ ಬಂದು ನಿನ್ನ ಕಾಲಿಡ್ಕೋಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ನೋಡು, ಇಡೀ ಸಮಾಜವನ್ನ ಎದುರಿಸೋ ಧೈರ್ಯ ಇಲ್ಲಿದೆ. ಯೋಚನೆ ಮಾಡು. ಬರ್ಲಾ? ಆ ದಿನ ಶಿಕ್ಷೆ ಕೊಟ್ಟ SI ಜಡ್ಜ್ ಅವರು ಸಹ ಸುಖ ಅನುಭವಿಸೋಕೆ ನನ್ನ ಹತ್ರ ಬರ್ತಾರೆ. ಈ ಜೀವನದಲ್ಲಿ ನಾನು ಬದುಕಬೇಕು ಅಂತ ಆಸೆ ಪಟ್ಟು ಪ್ರತಿದಿನ ನನ್ನ ಸಂಬಂಧ ಸ್ವಾಭಿಮಾನನ ಬಲಿ ಕೊಟ್ಟು ಸಾಯ್ತಿದ್ದೆ. ಕಾಮುಕರು ತಮ್ಮ ಆಸೆನ ಈಡೇರಿಸ್ಕೊಳ್ಳೋದಿಕ್ಕೆ ಈ ಶರೀರಕ್ಕೆ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ತಿದ್ರು. ಈ ಅಪವಿತ್ರವಾದ ಶರೀರಕ್ಕೆ ಮಂಗಳ ಸ್ನಾನ ಮಾಡಿಸಿ ಪವಿತ್ರಲನ್ನಾಗಿ ಮಾಡಬೇಕು ಅಂತ ಬಂದಿದ್ಯಲ್ಲ, ನಿನ್ಗೇನು ಹೇಳಬೇಕು? ಇಷ್ಟು ದಿನ ನಿನ್ನ ರೂಪ ಲಾವಣ್ಯನ ಇಷ್ಟಪಟ್ಟು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಆದರೆ ಈಗ ನಿನ್ನ ಜೀವನದ ನೋವಿನ ಕಥೆ ಕೇಳಿ ನಿನ್ನನ್ನು ಬಿಡೋಕ್ಕಾಗಲ್ಲ. ನಾನು ನಿನ್ನೆ ಮದುವೆ ಆಗೋದು. ನೋಡು ಶಿವು, ನನ್ನ ಮನಸ್ಸಲ್ಲಿ ನನ್ನ ಕೃಷ್ಣನ್ ಬಿಟ್ಟು ಬೇರೆ ಯಾರಿಗೂ ಸ್ಥಾನ ಇಲ್ಲ. ಈ ಪ್ರೀತಿ ಪ್ರೇಮ ಎಲ್ಲ ನನ್ನ ಕೃಷ್ಣನ್ ಜೊತೆ ಈ ಬೆಳ್ಳಿ ಬೆಟ್ಟದಲ್ಲಿ ಬಲಿಯಾಗೋಯ್ತು. ನಾನು ನಿನ್ನ ಮದುವೆ ಆದ್ರೂ ಈ ದೇಹ ಮಾತ್ರ ಕೊಡೋಕ್ ಸಾಧ್ಯ, ಮನ್ಸನ್ ಕೊಡೋಕ್ಕಾಗಲ್ಲ. ಸುಮ್ಮನೆ ಹಠ ಮಾಡಬೇಡ. ಈ ತೊಗಲ್ಗೊಂಬೆಗೆ ಆಸೆ ಪಡಬೇಡ. ಅಂದ್ರೆ ಹಸಿದವನ್ಗೆ ಆತ್ರ ಜಾಸ್ತಿ ಅಂತೆ. ಆತ್ರ ಪಡಬೇಡ. ಮಜ್ಗೆನೆ ಆರಿಸಿ ಕುಡಿಯೋ ಅಂತ ಕಾಲ ಇದು. ನಾವಿಬ್ರು ಎಲ್ಲಿ ನಿಂತಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ನಾನು ಜೀವನ ಅನ್ನೋ ನದಿನ ಈಜಿ ದಡಕ್ ಬಂದಿದ್ದೀನಿ. ನೀನಿನ್ನೂ ಆ ದಡದಲ್ಲೇ ನಿಂತಿದ್ಯಾ. ಈಜೋದಕ್ಕೆ ನೀರಿಗೆ ಬಿದ್ರೆ ಯಾರಿಗ್ ಗೊತ್ತು ಎಷ್ಟು ಮೊಸಳೆಗಳಿವೆ, ಎಷ್ಟು ವಿಷ ಜಂತುಗಳಿವೆ ಅಂತ. ಅದೇನೇ ಇರಲಿ, ಎಷ್ಟೇ ಕಷ್ಟ ಬರಲಿ, ಅದನ್ನೆಲ್ಲ ದಾಟಿ ನಿನ್ನ ಹೃದಯದ ಬಾಗಿಲು ದಡ ಸೇರ್ತೀನಿ. ನಾನು ನಿನಗೆ ನೆಮ್ಮದಿ ತಂದ್ಕೊಡ್ತೀನಿ. ತಂದ್ಕೊಡ್ತೀನಿ ಅಂತ ಹೇಳ್ತಿಯಲ್ಲ, ನನ್ ಶೀಲನ್ ತಂದ್ಕೊಡಕ್ಕಾಗತ್ತಾ? ನನ್ ತಂದೆ ತಾಯಿನ ತಂದ್ಕೊಡಕ್ಕಾಗತ್ತಾ? ನನ್ ಕೃಷ್ಣನ್ ತಂದ್ಕೊಡಕ್ಕಾಗತ್ತಾ? ಈಶ್ವರಿ, ಬರೀ ಹಳೆದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ಗುಂಗ್ನಲ್ಲಿ ನಿನ್ ಜೀವನ ಹಾಳು ಮಾಡ್ಕೋಬೇಡ. ನಿನ್ನೆ ಅನ್ನೋ ഇരുಳಿನಿಂದ ಹೊರಗೆ ಬಂದ್ರೇನೆ ನಾಳೆ ಅನ್ನೋ ಬೆಳಕನ್ನು ನೋಡೋಕ್ ಸಾಧ್ಯ. ಜೀವನ ಅನ್ನೋದು ನಿಂತ ನೀರಲ್ಲ, ಅದು ಹರಿಯೋ ನದಿ ಹಾಗೆ. ಬದುಕು ವಿಶಾಲವಾಗಿದೆ ಈಶ್ವರಿ, ಅದನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀನು? ಸಮಾಜ ಶಿವು, ಸಮಾಜ. ಈ ತರ ಮಾಡೋದ್ರಿಂದ ನಿನಗ್ ಗೌರವ ಸಿಗತ್ತೆ ಅನ್ಕೊಂಡಿದ್ರೆ ಅದು ನಿನ್ ತಪ್ಪು. ನನ್ನ ಬೀದಿ ನಾಯಿ ತರ ನೋಡ್ತಿರೋ ಸಮಾಜ ನೀನ್ ನನ್ ಜೊತೆ ಸೇರಿದ್ರೆ ನಿನ್ನೂ ಹಾಗೆ ನೋಡುತ್ತೆ. ನೋಡಿ ಈಶ್ವರಿ, ಈ ಸಮಾಜ ಗೌರವ ಅನ್ನೋ ಹಿತವಚನ ಪುರಾಣ ನನಗೆ ಬೇಕಾಗಿಲ್ಲ. ಸಮಾಜ ನಿನ್ನ ಯಾವ ರೀತಿ ನೋಡುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನಾನು ನಿರ್ಧಾರ ಮಾಡಾಗಿದೆ. ನಾನು ನಿನ್ನ ಮದುವೆ ಆಗ್ತೀನಿ, ನಿನ್ನ ಸಂತೋಷವಾಗಿ ನೋಡ್ಕೋತೀನಿ ಅಂತ ನೀನ್ ನಂಬಿರೋ ಈ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಬೇಡ ಶಿವು, ಪ್ರಮಾಣ ಮಾಡಬೇಡ. ನಾನು ಏನೇ ಹೇಳಿದ್ರು ನೀನ್ ಕೇಳೋ ಪರಿಸ್ಥಿತಿಲಿ ಇಲ್ಲ. ಶಿವು, ನನಗೆ ದಾಹ ಆಗ್ತಿದೆ, ಸ್ವಲ್ಪ ನೀರು ತಗೊಂಡ್ಬರ್ತೀಯಾ?
ಈಶ್ವರಿ, ಈಶ್ವರಿ, ಈಶ್ವರಿ.